ಓಕೆ, ನಮ್ಮ ಜೊತೆಗೆ ಈಗ FSL ತಜ್ಞರಾಗಿರುವಂಥ ಫಣೀಂದ್ರ ಅವರು ನಮ್ಮ ಜೊತೆಗೆ ಸಿಗ್ತಾ ಇದ್ದಾರೆ ಸಂಪರ್ಕಕ್ಕೆ. ಡಾಕ್ಟರ್ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಅರುಣ್ ಬಡಿಗೇರ್ ಮಾತನಾಡ್ತಾ ಇದ್ದೀನಿ. ಈ ರೀತಿಯಾಗಿಯೂ ಕೂಡ ವೈದ್ಯರನ್ನ ನಾವು ದೇವರು ಅಂತ ಅನ್ಕೊಳ್ತೀವಿ, ಆದರೆ ವೈದ್ಯರು ಕೂಡ ಈ ರೀತಿಯಾಗಿನೂ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾರೆ ಅಂತಂದ್ರೆ ವೆರಿ ಸ್ಯಾಡ್ ಪಾರ್ಟ್ ಅನಿಸ್ಬಿಡ್ತು. ನಂಗೆ ಭಾಳ ದುಃಖ ಅನಿಸ್ಬಿಡ್ತು. ಉಳಿದವ್ರದ್ದು ಓಕೆ ಪೇಷಂಟ್ಸ್ಗಳ ವಿಚಾರ, ಆದರೆ ಸ್ವತಃ ಹೆಂಡತಿಯನ್ನೇ ಕೊಲೆ ಮಾಡ್ತಾರಲ್ಲ ಡಾಕ್ಟ್ರೇ, ಹೆಂಗೆ ಇದು ಅಂತ? ಸಲ ನೋಡಿ, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಒಂದು ಪರ್ಸ್ನಲ್ ಲೈಫ್ ಅಂತ ಇದೇ ಇರುತ್ತೆ. ಸೊ ಅವರು ಆ ಒಂದು ಪರ್ಸ್ನಲ್ ಲೈಫಲ್ಲಿ ಯಾವ ರೀತಿ ಯಾವ ಸಂದರ್ಭದಲ್ಲಿ ಅವರ ಒಂದು ಸ್ಟೇಬಲ್ ಮೈಂಡ್ಸೆಟ್ನ ಕಳ್ಕೊತಾರೆ ಅಂತ ಹೇಳಿಬೋದಿಲ್ಲ. ಬಿಕಾಸ್ ದಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಎಮೋಷ್ನಲ್ ರೀಸನ್ಸ್ ಆಲ್ಸೋ ಅಟ್ಯಾಚ್ ಟು ದ್ಯಾಟ್. ಸೊ ಹಾಗಾಗಿ ಡಾಕ್ಟರ್ ಅವರು ಎಲ್ಲಿಯ ತನಕ ಹಾಸ್ಪಿಟ್ಲಲ್ಲಿದ್ದು ಟ್ರೀಟ್ಮೆಂಟ್ ಕೊಡ್ತಿದ್ರು ಅಲ್ಲಿ ತನಕ ಮಾತ್ರ ಡಾಕ್ಟರ್ ಅಂತ ನೋಡಬೇಕಿರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ದಿಸ್ ಇಸ್ ಡೆಫಿನೆಟ್ಲಿ ಪರ್ಸ್ನಲ್ ಕೇಸ್. ಅಂದರೆ ಅವರು ಮನೆಗೆ ಬಂದ ನಂತರ ಪರ್ಸ್ನಲ್ ವಿಚಾರಗಳಲ್ಲಿ ಬಂದಿರುವಂಥ ಒಂದು ಮನಸ್ತಾಪಗಳಿಂದ ಆಗಿರುವಂಥ ಒಂದು ಪ್ರಕರಣ ಅಂತ ನೋಡಬೇಕಿರೋದು ಅಷ್ಟೇ ಇದು. ಓಕೆ, ಅದು ಒಂದಿಗೆ ಬದಿಗಿಡೋಣ. ಈಗ FSL ತಜ್ಞರಾಗಿರೋದ್ರಿಂದ ನೀವು ಕೇಳ್ತೀನಿ, ಈ ರೀತಿಯಾದಂಥ ಪರ್ಟಿಕ್ಯುಲರ್ ಕೇಸ್ಗಳಲ್ಲಿ ಅಸಹಜ ಸಾವು ಅಂತ ಬಿಂಬಿಸುವಂಥ ಪ್ರಯತ್ನಗಳನ್ನು ಮಾಡಿದಾಗ ಹೇಗೆ ಕಂಡು ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ? ಈಗ ಅನಸ್ತೇಷಿಯಾ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಒಂದಿಷ್ಟು IV ಬೇರೆ ಬೇರೆ ರೀತಿಯಾದಂಥ ಔಷಧಿ ಕೊಟ್ಟಿದ್ದಾರೆ, ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕೆ 6 months ಟೈಮ್ ಬೇಕಾಗುತ್ತಾ? ಅಲ್ಲ, ಅಂದರೆ ಅದು ಎಕ್ಸಾಮಿನೇಷನ್ ಮಾಡಿ ರಿಪೋರ್ಟ್ ಕೊಡೋ ಒಂದು ಕಂಪ್ಲೀಟ್ ಪ್ರಕ್ರಿಯೆ ಏನಿದೆ ಅದಕ್ಕೆ 6 months ಟೈಮ್ ತೊಗೊಂಡಿದೆ ಅಂತ ನೋಡ್ತಾ ಇದ್ದೀವಿ ನಾವು. ಆದರೆ ಆ ಒಂದು ಪರ್ಟಿಕ್ಯುಲರ್ ಕೇಸಿನ ಪರ್ಟಿಕ್ಯುಲರ್ ಸ್ಯಾಂಪಲ್ ವೆರಿಫಿಕೇಷನ್ ಮಾಡೋದಕ್ಕೆ ಅದಕ್ಕೆ 6 ತಿಂಗಳು ಟೈಮ್ ಬೇಡ. ನಮ್ಮ ಫೋರೆನ್ಸಿಕ್ ಲ್ಯಾಬ್ಗಳಲ್ಲಿ ಏನಾಗುತ್ತೆ, ಯಾವುದೋ ಒಂದು ಕೇಸು ಎಕ್ಸಾಮಿನೇಷನ್ ತೊಗೊಳ್ಳೋಕ್ಕಿಂತ ಮುಂಚೆ ಅದೊಂದು ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನೋ ಒಂದು ಪ್ರೊಸೀಜರ್ ಇರುತ್ತೆ. ಅಂದರೆ ಯಾವ ಕೇಸ್ಗಳು ಮುಂಚೆ ರಿಜಿಸ್ಟರ್ ಆಗಿರ್ತಾವೋ ಅದನ್ನು ಫಸ್ಟು ಮುಗಿಸಿ ತದನಂತರ ಬಂದಿರುವಂಥ ಕೇಸ್ಗಳನ್ನ ತೊಗೋಬೇಕಿರುತ್ತೆ. ಸೊ ಆ ರೀತಿಯಲ್ಲಿ ಈ ಒಂದು ಕೇಸು ಇವ್ರು ತೊಗೊಂಡು ಪರೀಕ್ಷೆ ಮಾಡಿ ರಿಪೋರ್ಟ್ ಕೊಡಲಿಕ್ಕೆ ಒಂದು 6 ತಿಂಗಳ ಒಂದು ಕಾಲಾವಧಿ ಮುಗಿದಿದೆ. ಬಟ್ ಆ ಒಂದು ಎಕ್ಸಾಕ್ಟ್ ಸ್ಯಾಂಪಲ್ನ ಎಕ್ಸಾಮಿನೇಷನ್ ಮಾಡಿ ರಿಪೋರ್ಟ್ ಮಾಡಲಿಕ್ಕೆ ಇಟ್ ಮೈಟ್ ಟೇಕ್ ಅರೌಂಡ್ 10 to 15 ವರ್ಕಿಂಗ್ ಡೇಸ್ ಲೆಕ್ಕ ನೋಡಬೇಕಿರುತ್ತೆ ನಾವು. ಈಗ ಆ ಪಾಪ ಸಾವನ್ನಪ್ಪಿದಂಥ ಅವರು ಕೂಡ ವೈದ್ಯೆ, ಇವರು ಕೂಡ ವೈದ್ಯರು. ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಬರೋದಿಲ್ಲ ಅಂತ ಹೇಳಿ, ಅಜೀರ್ಣ ಸಮಸ್ಯೆ, ಅನಾರೋಗ್ಯ ಸಮಸ್ಯೆ ಇರುವಂತಹ ಹೆಂಡತಿಯರನ್ನೆಲ್ಲ ಇದೇ ರೀತಿಯಾಗಿ ಸಾಯಿಸ್ಬಿಡೋದಾ? ನೋಡ್ಕೊಳಕ್ಕಾಗಲ್ವಾ? ಸರ್, ದಿಸ್ ಇಸ್ ಜಸ್ಟ್ ಅನದರ್ ಕೇಸ್. ಅಂದರೆ ಇವತ್ತಿನ ಒಂದು ಮ್ಯಾರಿಟಲ್ ಟ್ರೆಂಡ್ ಹೆಂಗಿದೆ ಅಂತ ಕೇಳಿದ್ರೆ, ಎಷ್ಟೋ ಕೇಸ್ಗಳಲ್ಲಿ ಕೆಲವು ವಿಚಾರಗಳನ್ನ ಮರೆಮಾಚಿ ಅವರು ಮದುವೆ ಮಾಡಿಕೊಟ್ರುವಂಥ ಸನ್ನಿವೇಶಗಳು ಕೂಡ ಉಂಟು. ನಮ್ಮ ಹಳೆಯ ಪದ್ಧತಿಗಳ ಪ್ರಕಾರ 1000 ಸುಳ್ಳು ಹೇಳಾದರೂ ಒಂದು ಮದುವೆ ಮಾಡಬೇಕು ಅಂತ ಒಂದು ವಾಡಿಕೆಯಲ್ಲಿ ಬಂದಂಥ ಒಂದು ಕಲ್ಚರ್ ಇರುತ್ತೆ ನಮ್ಮಲ್ಲಿ. ಆದರೆ ಆ ಥರ ಸುಳ್ಳು ಹೇಳಿ ಮಾಡುವಂಥ ಮದುವೆಗಳು ಇತ್ತೀಚಿನ ದಿನಗಳಲ್ಲಿ ನಿಲ್ತಾ ಇಲ್ಲ. ಸೊ ನಿಲ್ತಾ ಇಲ್ಲ ಅನ್ನೋದಕ್ಕೆ ದಿಸ್ ಇಸ್ ಆ್ಯದರ್ ಗುಡ್ ಎಕ್ಸಾಂಪಲ್. ಬಟ್ ಎಷ್ಟೋ ಪ್ರಕರಣಗಳಲ್ಲಿ ನೀವು ಕೂಡ ಸ್ಟಾರ್ಟಿಂಗಲ್ಲಿ ಓಪನಿಂಗ್ ರಿಮಾರ್ಕ್ಸ್ ಕೊಟ್ಟಿರೋ ಥರ ಅದಕ್ಕೆ ಸಾಯಿಸುವಂಥ ನೆಸೆಸಿಟಿ ಇರಲಿಲ್ಲ. ಆ ಸೆಪ್ರೇಷನ್ ಆಗೋದು ಕೂಡ ಒಂದು ಸಾಧ್ಯತೆಗಳಿತ್ತು, ಅಥವಾ ಬೇರೆ ಒಂದು ಮಾರ್ಗ ಕೂಡ ಇತ್ತು ಈ ಒಂದು ಸನ್ನಿವೇಶದಲ್ಲಿ. ಬಟ್ ಅವ್ರ ಮರ್ಡ್ರಿಗೆ ಒಂದು ಅವರು ಹೋಗಿದ್ದು ಇಟ್ಸ್ ಡೆಫಿನೆಟ್ಲಿ ವೆರಿ ಅನ್ಫಾರ್ಚುನೇಟ್ ಸಿಚುಯೇಷನ್. ಬಟ್ ಏನನ್ಸುತ್ತೆ ಗೊತ್ತಾ ಫಣೀಂದ್ರ ಸರ್, ಎಂತೆಂಥ ಕೇಸ್ಗಳನ್ನು ನೋಡಿದ್ದೀವಿ. ಮದುವೆ ಆದಮೇಲೆ ಹೆಂಡತಿಗೆ ಕ್ಯಾನ್ಸರ್ ಬಂದರೆ ಪಾಪ ಗಂಡ ಎಲ್ಲವನ್ನ ಬಿಟ್ಟು ಅವಳನ್ನು ಆರೋಗ್ಯವಾಗಿ ನೋಡ್ಕೊಳ್ಬೇಕು, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಎಂತೆಂಥ ಕೇಸ್ಗಳು ನಮ್ಮ ಹತ್ರ ಇದ್ದಾವೆ. ಆದರೆ ಇಂಥ ಕೇಸ್ಗಳು ಭಾಳ ರೇರ್ ಆ್ಯಂಡ್ ರೇರೆಸ್ಟ್ ಅಂತ ಹೇಳೋದಕ್ಕಿಂತಲೂ ಕೂಡ ವೈದ್ಯರ ವಿಚಾರದಲ್ಲಿ ನನಗೂ ಅಷ್ಟೇ ಶಾಕಿಂಗ್ ಆಗಿರೋದು. ಯಾಕೆ ಅಂತಂದರೆ ಅವ್ರು MBBS 4 ವರ್ಷ ಪ್ಲಸ್ ಸರ್ಜನ್ ಆಗಿ ಮತ್ತೆ 2 years 6 years ಆ ತಾಳ್ಮೆಯಿಂದ ಇರುವಂಥವ್ರಿಗೆ ಮದುವೆಯಾಗಿ 4 ತಿಂಗಳಿಗೇನೆ ಪೇಷನ್ಸ್ ಕಳ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ. ಇಲ್ಲ, ನಿಮ್ಮ ವಾಕ್ಯದಲ್ಲಿ ಒಂದು ಆನ್ಸರ್ ಕೂಡ ಇದೆ. ಅವ್ರು ಡಾಕ್ಟರ್ ಆಗಿದ್ಕೊಂಡು ಈ ಕೆಲಸ ಮಾಡಿದ್ದು ಇಟ್ಸ್ ನಾಟ್ ಅಕ್ಸೆಪ್ಟಬಲ್, ಅಥವಾ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ಯಾಕಂದರೆ ಒಬ್ಬ ಡಾಕ್ಟರಿನ ಒಂದು ಪ್ರೊಫೆಷ್ನಲ್ ಎಥಿಕ್ಸ್ ಏನಿರುತ್ತೆ, ಆ ಪೇಷಂಟ್ ಆಗಿರುವಂಥವನು ದೇಶದ್ರೋಹಿ ಆಗಿರ್ಬೋದು, ಟೆರರಿಸ್ಟ್ ಆಗಿರ್ಬೋದು, ಅವನು ಇಂಥ ಕಟುಕ ಆಗಿದ್ರು ಕೂಡ ಡಾಕ್ಟರ್ಗೆ ಆ ಒಂದು ಪೇಷಂಟ್ಗೆ ಟ್ರೀಟ್ ಮಾಡೋದಕ್ಕೆ ಯಾವುದು ಕೂಡ ಅಡ್ಡಿ ಬರಬಾರ್ದು. ಡಾಕ್ಟರಿನ ಒಂದು ಪ್ರೈಮ್ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಕೇಳಿದ್ರೆ ಜೀವ ಉಳಿಸುವಂಥ ಒಂದು ಜವಾಬ್ದಾರಿ ಡಾಕ್ಟ್ರಿಗಿರುತ್ತೆ. ಅಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಒಂದು ಜೀವ ತೆಗೆದಿರುವಂಥದ್ದು ವಿಪರ್ಯಾಸ ಅಂತ ನೋಡಬೇಕಿರೋದು ಅಷ್ಟೇ ನಾವು. ಬಟ್ ಈಗ ಅವ್ರಿಗೆ ಇದು ಇರಲ್ಲ, ಅವ್ರಿಗೆ ಮಾನ್ಯತೆಯೂ ಇರೋದಿಲ್ಲ. ವೈದ್ಯಕೀಯ ಮಾನ್ಯತೆಯನ್ನು ರದ್ದುಗೊಳಿಸ್ತಾರೆ. ಇನ್ಮೇಲೆ ಅವ್ರಿಗೆ ಆ ಅವಕಾಶನೂ ಕೂಡ ಇರೋದಿಲ್ಲ ಅವರಿಗೆ, ಅದು ಹೊರಟೋಗ್ಬಿಡುತ್ತೆ.
ಬಟ್ ಇಂಥ ಕೇಸ್ಗಳು ಎಷ್ಟು ಹೆಚ್ಚಾಗ್ತಾ ಇವೆ ಅಂತ ಹೇಳಿ. ನಿಜ ನಿಜ. ಕ್ರೂಯಲ್ ಮೈಂಡೆಡ್ ಕೇಸ್ಗಳು ನಿಮಗೆ ಬರ್ತಾ ಇರೋ ರೀತಿಯಲ್ಲಿ ನಿಮಗೆ ಕೇಸ್ಗಳು ಬರ್ತಾ ಇದಾವಲ್ಲ, ನಿಮಗೆ ಎಷ್ಟು ಇತ್ತೀಚಿನ ದಿನಗಳು ಹೆಂಗೆ ಕಾಣಿಸ್ತಾ ಇದೆ ಕೇಸ್ಗಳು ಅಂತ? ಸರ್ ಇಲ್ಲ, ಆಲ್ ಥ್ಯಾಂಕ್ಸ್ ಟು ದ UTT OTT ಪ್ಲ್ಯಾಟ್ಫಾರ್ಮ್ಸ್ಗಳೇನು ಬರುತ್ತೆ ನಮ್ಮದು, ಮತ್ತು ಇತ್ತೀಚೆಗೆ ಸಾಕಷ್ಟು ಆ ಸಿನಿಮಾಗಳಲ್ಲಿ ತೋರಿಸ್ತಿರುವಂಥ ಒಂದು ವೈಲೆನ್ಸ್ ಇರ್ಬೋದು, ಮಕ್ಕಳುಗಳು ಇವತ್ತಿನ ದಿನ ಆಡ್ತಿರುವಂಥ ವಿಡಿಯೋ ಗೇಮ್ಗಳಾಗಿರ್ಬೋದು, ಎಲ್ಲ ವಿಚಾರಗಳು ಕೂಡ ಕಾರಣ. ಎವ್ರಿಥಿಂಗ್ ಕಾಂಟ್ರಿಬ್ಯೂಟ್ಸ್ ಫಾರ್ ದ ಸೇಮ್ ಐಡಿಯಾಲಜಿ. ತಾಳ್ಮೆ ಇಲ್ಲ, ಓಕೆ, ಹಾಗಂತ ಇರೋ ವಿಚಾರನ ಫೇಸ್ ಮಾಡುವಂಥ ಒಂದು ಆ ಧೈರ್ಯ ಕೂಡ ತುಂಬ ಜನಕ್ಕಿಲ್ಲ. ಆ ಒಂದು ಹಲವಾರು ರೀಸನ್ಗಳಿಂದ ಅವ್ರು ಬಂದಿರುವಂಥ ವಾತಾವರಣಗಳ ಒಂದು ಇನ್ಫ್ಲೂಯೆನ್ಸಿಂದ ಓದಿರುವಂಥ ಬುಕ್ಸ್ಗಳು, ನೋಡಿರುವಂಥ ಮೂವಿಗಳು ಎಲ್ಲ ಕೂಡ ಇನ್ಫ್ಲೂಯೆನ್ಸ್ ಆಗುತ್ತೆ. ಇನ್ನೊಂದು, ನೀವು ಅದನ್ನು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಂತ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಯಾವ ವೀಡಿಯೋನ ಒಂದು 3 ನಿಮಿಷ 4 ನಿಮಿಷ ನೋಡಿರ್ತೀರೋ, ನೀವು ನೆಕ್ಸ್ಟ್ ನೋಡುವಂಥ ಎಲ್ಲ ವೀಡಿಯೋ ಕೂಡ ಅದೇ ರೀತಿದ್ದಾಗಿರುತ್ತೆ. ನಾನು ಕೋಪ ಮಾಡಿಕೊಂಡು ನಾನು ಏನೋ ಒಂದು ವಿಚಾರ ಯೂಟ್ಯೂಬಲ್ಲಿ ನೋಡ್ತೀನಪ್ಪ ಅಂತ ಕೇಳಿದ್ರೆ, ನೀವು ನೆಕ್ಸ್ಟು ಬರುವಂಥ ಎಲ್ಲ ಸಜೆಷನ್ಸ್ ಕೂಡ ಆ ಒಂದು ವಿಡಿಯೋಗಿನ ಆಧಾರಿತವಾಗಿರುತ್ತದು. ದಟ್ ಈಸ್ ಸಮಥಿಂಗ್ ಕಾಲ್ಡ್ ಸೋಷಿಯಲ್ ಮೀಡಿಯಾ ಇಂಜಿನಿಯರಿಂಗ್. ನೀವು ಯಾವ ರೀತಿ ಆ್ಯಡ್ಸ್ಗಳನ್ನ ನೋಡ್ತೀರಾ, ಯಾವ ರೀತಿ ವಿಡಿಯೋಗಳನ್ನ ನೋಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಿಕೊಂಡು ಅದೇ ಥರವಾದ ನಿಮಗೆ ವಿಡಿಯೋಗಳು ತೋರಿಸ್ತಾ ಹೋಗುತ್ತೆ. ನನಗೆ ಗೊತ್ತಿಲ್ಲದೋ ಮೊದಲನೇ ಸರಿ ನಾನು ಒಂದು ವಿಡಿಯೋ ಆಕ್ಸೆಸ್ ಮಾಡಿರ್ತೀನಿ, ಅದಾದ ನಂತರ ಈ ತಾಳ್ಮೆ ಯಾಕೆ ಹಾಳಾಗ್ತಾ ಇದೆ ಅನ್ನೋ ವಿಚಾರದಲ್ಲಿ ನಿಮ್ಮ ಜೊತೆಗೆ ನಾನು ಮಾತನಾಡಬೇಕಾಗಿದೆ. ಜಸ್ಟ್ ಹೋಲ್ಡ್ ಮಾಡ್ತಾ ಇದ್ದೀನಿ.